ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ಪ್ಲಸ್ 2,000 4,000 ಹಣ ಜಮಾ ಕುರಿತು ಅಪ್ಡೇಟ್ ಅನ್ನ ಕೊಡುತ್ತೀನಿ. ಸೊ ನಿಮ್ಗೆಲ್ಲ ಗೊತ್ತು, ನಮ್ಮ ಚಾನಲ್ ಫಾಲೋ ಆಗ್ತಾ ಇದ್ರೆ ಸೊ ನೀವು ನಿನ್ನೆ ಒಂದು ವಿಡಿಯೋನ ವಾಚ್ ಮಾಡಿರ್ತೀರ. ವಿಡಿಯೋ ವಾಚ್ ಮಾಡಿದ ಆದ್ಮೇಲೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಿರುವಂತದ್ದು, ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನೀವೇ ಹೇಳ್ತಿದ್ದೀರಾ, ಹಣ ಜಮಾ ಮಾಡಿದ್ದಾರೆ ಅಂತ ಹೇಳಿ ನೀವೇ ಹೇಳ್ತಿದ್ದೀರಾ. ಹಾಗಿದ್ರೆ ನಮ್ಗಿನ್ನೂ ಬಂದಿಲ್ಲ ಯಾಕೆ? ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇದೆಯಾ? 2,000 ಪ್ಲಸ್ 2,000 4,000 ಯಾವ ಜಿಲ್ಲೆಯವರಿಗೆ ಬಂದಿದೆ, ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಎಲ್ಲಾ ಡೌಟ್ಸ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಓಕೆನಾ? ವಿಡಿಯೋನ ಒಂದ್ಸಲಿ ವಾಚ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೇನೆ ಸಹ 100% ಕ್ಲಾರಿಫಿಕೇಶನ್ ಆದ್ರೆ ಬರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಿಢೀರ್ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬರುತ್ತೆ. ಸೊ ಮೊದಲಿಗೆ ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನ ಗುಡ್ ನ್ಯೂಸ್ ಅಂತ ಅಂದ್ರೆ, ಬೆಳಗಾವಿಯಲ್ಲಿ ಒಂದು ಫಂಕ್ಷನ್ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡ್ತಾರೆ. ಆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರನ್ನು ಸಹ ಆ ಒಂದು ವೇದಿಕೆಯಲ್ಲಿ ಇರ್ತಾರೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನನಗೀಗಾಗಲೇ ಸಿಎಂ ಅವರು ತಿಳಿಸ್ಕೊಟ್ಟಿದ್ದಾರೆ, ಬಾಕಿ ಇರುವಂತಹ 2 ತಿಂಗಳ ಹಣನ ನಾನು ಬಿಡುಗಡೆ ಮಾಡಿದ್ದೇನೆ, ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಸಿಎಂ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹೇಳಿರೋದಂತೆ. ಸೊ ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ. ಸೊ 2 ತಿಂಗಳ ಹಣ ಯಾವುದು ಬಾಕಿ ಇದೆ ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತು, 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದ್ರೆ ಬಾಕಿ ಇಟ್ಕೊಂಡಿದ್ರು. ಬಾಕಿ ಇರುವಂತಹ ಹಣನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಸಾಕಷ್ಟು ಸಲ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದ ಆದ್ಮೇಲೆ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಹಣ ಬಿಡುಗಡೆ ಮಾಡಿದಾರಂತೆ. ಅದೆಲ್ಲ ತರದ ಸಿದ್ಧತೆಗಳನ್ನ ನಡೆಸಿಕೊಂಡು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆದಷ್ಟು ಬೇಗ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಆ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ರು. ಇದು ನಿಮಗೆ ಗುಡ್ ನ್ಯೂಸ್. ಹಾಗಿದ್ರೆ ಒಟ್ಟಿಗೆ 4,000 ಹಣ ಜಮಾ ಆಗ್ತಿದ್ಯಾ ಅಥವಾ 2,000 ಪ್ಲಸ್ 2,000 4,000 ಹಣ ಜಮಾ ಆಗ್ತಿದ್ಯಾ, ಯಾರಿಗೆ ಬಂದಿದೆ ಏನೋ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸೊ ನೀವು ಅವ್ರು ಕೊಟ್ಟಂತಹ ಹೇಳಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಆದ್ರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಈಗಾಗಲೇ ಹಣ ಬಿಡುಗಡೆ ಮಾಡಿದಾರಂತೆ, ನಾವು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಹಣ ಜಮಾ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಜನ ಏನ್ ಅನ್ಕೊಂಡಿದ್ದಾರೆ, ನಿನ್ನೆಯಿಂದಾನೇ ಹಣ ಜಮಾ ಆಗ್ತಾ ಇದೆ, ಬೇರೆ ಜಿಲ್ಲೆಯವರಿಗೆ ಬಂದ್ಬಿಟ್ಟಿದೆ, ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ಕನ್ಫ್ಯೂಸ್ ಆಗ್ತಿದ್ದೀರಾ. ಸೊ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗುತ್ತೆ. ಅಲ್ಲಿಂದ ಮತ್ತೆ ತಾಲೂಕ್ ಪಂಚಾಯತಿವರೆಗೂ ಹಣ ಬಂದು ತಾಲೂಕ್ ಪಂಚಾಯತಿಯಿಂದ ಡಿಬಿಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುವಂತದ್ದು. ಸೊ 4,000 2 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ರು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಒಂದ್ಸಲಿ ಮತ್ತೆ ಒಂದ್ಸಲಿ 2,000 ಆದ್ರೆ ಜಮಾ ಆಗುತ್ತೆ ಸಪರೇಟ್ ಆಗಿ. ಯಾಕಂತ ಅಂದ್ರೆ ಹಣ ಪಡ್ಕೊಳ್ಳೋದಕ್ಕೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಅರ್ಹರಿರುವಂತದ್ದು. ಸೊ ಇವತ್ತಿನ ಡೇಟ್ ವರೆಗೂ ಈಗ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಜೊತೆಗೆ ಹಣ ಬಿಡುಗಡೆ ಮಾಡಿರುವಂತದ್ದು ಕೇವಲ 2 ದಿನಗಳ ಹಿಂದೆ. ಇನ್ನೂ ಸಹ ಇವತ್ತಿನವರೆಗೂ ಯಾರ ಒಂದು ಬ್ಯಾಂಕ್ ಖಾತೆಗೂ ಹಣ ಜಮಾ ಆಗಿಲ್ಲ. 2,000 ಆಗ್ಲಿ 4,000 ಆಗ್ಲಿ ಯಾವ ಜಿಲ್ಲೆಯವರಿಗಾದ್ರೂ ಸಹ ಹಣ ಜಮಾ ಆಗಿಲ್ಲ. ಹಾಗಾಗಿ ನೀವ್ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಜನವರಿ ತಿಂಗಳಲ್ಲಿ ನಿಮಗೆ ಹಣ ಬರ್ಬೇಕಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಂದಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಸೊ ತಡ ಮಾಡಿದ್ದಾರೆ. ಬಟ್ ಏನ್ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ನಿಮಗೆ ಖುಷಿ ಆಗೋ ತರ ಅಂತ ಅಂದ್ರೆ 2 ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದ್ದೇವೆ, 2 ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿರೋ ಪ್ರಕಾರ ನೋಡೋದಾದ್ರೆ ನಿಮ್ಗೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಆಲ್ಮೋಸ್ಟ್ ಒಂದು 40 to 50% ಆಫ್ ದಿ ಫಲಾನುಭವಿಗಳಿಗೆ ಆದ್ರೂ ಸಹ ಒಟ್ಟಿಗೆ 4,000 ಹಣ ಬರಬೇಕು. ನಾನು ಏನಕ್ಕೆ 40 to 50% ಆಫ್ ದಿ ಫಲಾನುಭವಿಗಳಿಗೆ ಅಂತ ಹೇಳಿದೆ ಅಂತ ಅಂದ್ರೆ, ನೋಡಿ, ಹಣ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತವರು 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಒಂದೇ ಸರಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯನೂ ಸ್ಟೆಪ್ ಬೈ ಸ್ಟೆಪ್ ಒಂದಿನ 10 ಲಕ್ಷ ಫಲಾನುಭವಿಗಳಿಗೆ, ಅದಾದ್ಮೇಲೆ 20 ಲಕ್ಷ ಫಲಾನುಭವಿಗಳಿಗೆ, ಅದಾದ್ಮೇಲೆ ಒಂದು 30 ಲಕ್ಷ ಫಲಾನುಭವಿಗಳಿಗೆ ಈ ರೀತಿಯ ಹಣ ಜಮಾ ಮಾಡ್ತಾರೆ. ಏನಿಲ್ಲ ಅಂತ ಅಂದ್ರೂ 10 to 15 ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ. ಸೊ ಒಂದು ಕ್ಲಿಯರ್ ಮಾಡ್ಕೋಬಿಡಿ, ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇನ್ನೂ ಹಣ ಜಮಾ ಪ್ರಕ್ರಿಯೆ ಆದ್ರೆ ಶುರು ಆಗಿಲ್ಲ. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ, ಅತಿ ಶೀಘ್ರದಲ್ಲೇ ಪ್ರಕ್ರಿಯೆ ಶುರು ಆಗುತ್ತೆ. ಒಂದ್ಸಲಿ ಶುರು ಆದ್ಮೇಲೆ ಪ್ರಕ್ರಿಯೆ 10 ದಿನದ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ನೇರವಾಗಿ ಹಣ ಜಮಾ ಆಗುತ್ತೆ. ಇಲ್ಲಿ ನಿಮಗೆ ಬರೋ ಡೌಟ್ ಏನು ಅಂತ ಅಂದ್ರೆ, ಯಾವ ಜಿಲ್ಲೆಯವರಿಗೆ ಫಸ್ಟ್
ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನಾನು ಸಾಕಷ್ಟು ಒಂದು 100ಕ್ಕೂ ಹೆಚ್ಚು ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಏನಂತ ಅಂದ್ರೆ ಇದೇ ಜಿಲ್ಲೆಗೆ ಅಂತ ಬಿಡುಗಡೆ ಮಾಡೋದಿಲ್ಲ, ಒಟ್ಟಿಗೆ ಎಲ್ಲ ಅರ್ಹರಿರುವಂತ ಫಲಾನುಭವಿಗಳಿಗೆ ಒಂದೇ ಸರಿ ಹಣ ಬಿಡುಗಡೆ ಮಾಡಿ ಪ್ರತಿ ಜಿಲ್ಲೆಯವರಿಗೂ ಒಂದಿಷ್ಟು ಫಲಾನುಭವಿಗಳಿಗೆ ಪ್ರತಿದಿನ ಹಣ ಜಮಾ ಆಗ್ತಾ ಇರುತ್ತೆ. ಸೊ ನಿಮ್ಗೂ ಆ ರೀತಿ ಆಗುತ್ತೆ. ಸದ್ಯಕ್ಕೆ ಯಾವ ಜಿಲ್ಲೆಯವರೆಗೂ ಇನ್ನೂ ಸಹ ಹಣ ಆದ್ರೆ ಜಮಾ ಆಗಿಲ್ಲ. ಆದಷ್ಟು ಬೇಗ ಅದು ನಾಳೆ ಆದ್ರೂ ಆಗಿರ್ಬೋದು, ಆಚೆ ನಾಳಿದ್ದಾದ್ರೂ ಆಗಿರ್ಬೋದು, ಹಣ ಆದ್ರೆ 100% ಜಮಾ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಅಂತ ಹೇಳಿರೋದ್ರಿಂದ ಸದ್ಯಕ್ಕೆ ಆದ್ರೆ ಇಲ್ಲ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ನೀವೇನ್ ಅನ್ಕೋತೀರಾ, ಹಣ ಈಗ ಯಾರಿಗಾದ್ರೂ ಒಬ್ಬರಿಗೆ ಬಂತು ಅಂತ ಅನ್ಕೊಳ್ಳಿ, ನಿಮ್ ಪಕ್ಕದ ಮನೆಯವ್ರಿಗೂ ಇಲ್ಲ ಅಂತ ಅಂದ್ರೆ ನಿಮಗೆ ಗೊತ್ತಿರೋರ್ಗು, ನಿಮಗೆ ಸಡನ್ ಆಗಿ ಮೈಂಡಿಗೆ ಬರೋದೇನು ಅಂತ ಅಂದ್ರೆ ಅವ್ರಿಗೆ ಹಣ ಬಂದಿದೆ ನನಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಡೌಟ್ ಆದ್ರೆ ಬರುತ್ತೆ. ಸೊ ಅವ್ರಿಗೆ ಬಂದಿದೆ, ಓಕೆ, ನಿಮ್ಗೂ ಒಂದು 4 to 5 days ಒಳಗಡೆ ಬರುತ್ತೆ. ಆ ರೀತಿ ಪ್ರಕ್ರಿಯೆ ಆದ್ರೆ ಶುರುವಾಗುವಂಥದ್ದು. ಅಂಡ್ ಈಗ ಅತಿ ಶೀಘ್ರದಲ್ಲೇ ಅಂತ ಹೇಳಿರೋದ್ರಿಂದ ಯಾವ ಟೈಮಿಗಾದ್ರೂ ಹಣ ಜಮಾ ಮಾಡಬಹುದು. ಬಟ್ ಸದ್ಯಕ್ಕಿಲ್ಲ, ಒಂದ್ಸಲಿ ಅಕೌಂಟ್ ಕ್ರೆಡಿಟ್ ಆದ್ಮೇಲೆ ಪ್ರಕ್ರಿಯೆ ಶುರು ಆಗಿದೆ ಅಂತ ಹೇಳಿ ನಾನು 100% ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ಪ್ರತಿಯೊಬ್ರು ಸಹ ವಿಡಿಯೋನ ಎಲ್ಲಿಂದ ವಾಚ್ ಮಾಡ್ತಿದ್ದೀರಾ, ಯಾವ ಜಿಲ್ಲೆಯವರು, ಜೊತೆಗೆ ಇಲ್ಲಿ ನಿಮ್ಗೆ CM ಸಿದ್ದರಾಮಯ್ಯ ಸರ್ ಅವರು ಹಣ ಬಿಡುಗಡೆ ಮಾಡಿರುವಂತದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿರ್ಬೋದು, ಒಟ್ಟಿಗೆ 2 ತಿಂಗಳ ಹಣ ಬಿಡುಗಡೆ ಮಾಡಿರೋದ್ರಿಂದ ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ಪ್ರತಿಯೊಬ್ರು ಲೈಕ್ ಮಾಡಿ ಅಂಡ್ ಜೊತೆಗೆ ಕಮೆಂಟ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.